ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಸುಮಾರು ಒಂದು 4 ತಿಂಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಕೆರೆಕಟ್ಟೆ ಎಂಬಲ್ಲಿ ಒಂದು ದೈತ್ಯವಾದ ಕಾಡಾನನ್ನು ಸೆರೆ ಹಿಡಿತಾರೆ. ಈ ಆನೆ ಅಲ್ಲಿಯ ಸ್ಥಳೀಯ ನಿವಾಸಿಗಳ 2 ಜನರ ಮೇಲೆ ದಾಳಿ ಮಾಡಿ 2 ಜನರು ಸಾವಿಗೀಡಾಗಿರ್ತಾರೆ. ಮತ್ತು ಈ ಆನೆನ ಎಲ್ಲ ಟ್ರ್ಯಾಕಿಂಗ್ ಎಲ್ಲ ಮಾಡ್ತಾರೆ. ಟ್ರ್ಯಾಕಿಂಗ್ ಎಲ್ಲ ಮಾಡಿ ನಮ್ಮ ಏಕಲವ್ಯ, ಧನಂಜಯ, ಸುಗ್ರೀವ, ಇತರ ಆನೆಗಳು ಹೋಗಿ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿತಾರೆ. ಸೆರೆ ಹಿಡಿದ ಮೇಲೆ ಆನೆಯನ್ನು ಶೃಂಗೇರಿಯಿಂದ ನಮ್ಮ ಏನು ದೊಡ್ಡ ಅರವೆ ಕ್ಯಾಂಪ್ ಇದೆ, ದೊಡ್ಡ ಅರವೆ ಕ್ಯಾಂಪಿಗೆ ತಗೊಬರ್ತಾರೆ. ಅಲ್ಲಿ ಏಕಲವ್ಯದಲ್ಲಿ ಎರಡನೇ ಮಾವತನಾಗಿ ಕೆಲಸ ಮಾಡುತ್ತಿದ್ದಂಥ ಸೃಜನ್ ಅವರು ಈ ಆನೆನ ಪಳಗಿಸ್ತಾರೆ. ಸೃಜನ್ ಅವರು ಅಚ್ಚುಕಟ್ಟಾಗಿ ಈ ಆನೆಯನ್ನು ಪಳಗಿಸಿ ಈ ಆನೆಯನ್ನೀಗ ದೊಡ್ಡರವೆ ಕ್ರಾಲ್ನಿಂದ ಹೊರಗಡೆ ತೆಗೆದಿದ್ದಾರೆ ಅಂತ ಹೇಳೋದು ಮಾಹಿತಿ ಇದೆ. ಏನೇ ಆಗಲಿ ಭಾರಿ ಶೀಘ್ರವಾಗಿ ಈ ಆನೆಯನ್ನು ಪಳಗಿಸಿ ಹೊರಗೆ ತೆಗೆದಿದ್ದಾರೆ. ಅದು ಕ್ಯಾಪ್ಚರ್ ಮಾಡಿದಾಗಲೇ ವಿಪರೀತ ಮದದಲ್ಲಿದ್ದಂಥ ಆನೆ. ಎಲ್ಲ ಆನೆಗಳು ಹೆದರ್ತಿದ್ದವು, ಆದರೆ ಏಕಲವ್ಯ ಅಷ್ಟೊಂದು ಹೆದರ್ಲಿಲ್ಲ. ಮತ್ತು ಭಾರಿ ಹುಷಾರಾಗಿ ಕಾರ್ಯಾಚರಣೆ ಮಾಡಿ ಅದನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆನೆ ಅಂದಾಜು ಏಜ್ ಬಂದು ಒಂದು 40 ವರ್ಷ ಅಂತ ಹೇಳಿದ್ದಾರೆ. ಮತ್ತು ಈ ಆನೆನ ಹೆಸರು ಬಂದು ವಿಷ್ಣು ಅಂತ ಹಾಕಿದ್ದಾರೆ. ಈಗ ವಿಷ್ಣು ಎಲ್ಲ ರೆಡಿಯಾಗಿ ಇನ್ನಷ್ಟು ಕೆಲಸಗಳನ್ನು ಕಲಿಯೋದು ಬಾಕಿ ಇದೆ. ಇನ್ನು ಅದನ್ನು ಬೇಗ ಕಲಿತಾನೆ ಅಂತ ಹೇಳ್ತಾರೆ. ಬೈಟ್ ಬೀಳೋದಾಗಲಿ, ಮೇಯ್ನ್ ಬೈಟ್ ಬೀಳೋದೇ ಬೇಕಾಗಿರೋದು. ಬಾಕಿರೋ ಕೆಲಸ ಎಲ್ಲ ಕಲಿಸ್ಲಿಕ್ಕೆ ತುಂಬ ಸಮಯ ನೀಡಿಸಲ್ಲ. ಒಳ್ಳೆಯ ಆನೆ. ಈಗ ಕ್ಯಾಂಪ್ಗಳಲ್ಲಿ ಇರುವ ಆನೆಗಳಲ್ಲಿ ದೈತ್ಯವಾದ ಆನೆ ಅಂತಲೇ ಹೇಳ್ಬೋದು. ಬಾಡಿ ಎಲ್ಲ ಕಮ್ಮಿ ಆಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಏನೇ ಆಗಲಿ ಖುಷಿ. ಮತ್ತೊಂದು ನಮ್ಮ ಕೊಡಗಿನ ಆನೆ ಕ್ಯಾಂಪ್ಗಳಿಗೆ ಮತ್ತೊಂದು ಗರಿ ಸೇರ್ಪಡೆಯಾದಂತಾಗಿದೆ. ಏನೇ ಆಗಲಿ ಆನೆ ತುಂಬ ಚೆನ್ನಾಗಿ ಇದೆ. ಅದೇ ರೀತಿ ಇವತ್ತು ನಮ್ಮ ಕೊಡಗು ಜಿಲ್ಲೆಯ ಕುಟ್ಟ ಭಾಗದಲ್ಲಿ ಏನು ನಮ್ಮ ಮಾಸ್ತಿನ ಸೆರೆ ಹಿಡಿದ ಜಾಗ ಇತ್ತು, ಆ ಜಾಗದಲ್ಲಿ ಇವತ್ತು ಒಂದು ಕಾಡಾನೆ ದಾಳಿಗೆ ಒಬ್ಬರು ತೋಟದ ಮಾಲೀಕರು ತೋಟಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಬಲಿಯಾಗಿದ್ದಾರೆ. ಅದೊಂದು ದುಃಖಕರ ವಿಚಾರ. ಕೊಡಗಿನಲ್ಲಿ ದಿನೇ ವನ್ಯಜೀವಿಗಳ ಅಟ್ಟಹಾಸಕ್ಕೆ ಹಲವಾರು ಜೀವಗಳು ಬಲಿಯಾಗ್ತಿದ್ದಾವೆ. ಸುಮಾರು ಸಂದರ್ಭಗಳಲ್ಲಿ ಈ ಥರ ದಾಳಿಯೆಲ್ಲ ಆದಾಗ ತೋಟಕ್ಕೆ ಕೆಲಸಕ್ಕೆ ಬರುವಂಥ ಕಾರ್ಮಿಕರ ಸಮಸ್ಯೆ ತುಂಬ ಉಂಟಾಗುತ್ತೆ. ಎಲ್ಲರ ಜೀವ ಅತ್ಯಮೂಲ್ಯವಾದುದು. ಇಲ್ಲಿ ತೋಟದ ಮಾಲೀಕನೇ ಇವತ್ತು ಹತರಾಗಿದ್ದಾರೆ. ಗೊತ್ತಿಲ್ಲ ಆನೆನ ಕಾಡಿಗೆ ಓಡಿಸ್ತಾರೋ ಇಲ್ಲ ಕ್ಯಾಪ್ಚರ್ ಮಾಡ್ತಾರಂತೇಳಿ. ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇವತ್ತು ಬೆಳಗ್ಗೆ ಆಗಿದಂಥ ಒಂದು ವಿಚಾರ. ಏನೇ ಆಗಲಿ ಅದು ಮತ್ತೆ ನೋಡುವ. ತುಂಬ ಯಶಸ್ವಿಯಾಗಿ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಮಾವುತರಿಗೂ, ಆನೆಗೂ, ಕರ್ನಾಟಕ ಅರಣ್ಯ ಇಲಾಖೆಗೂ, ನಮ್ಮ ಕೊಡಗಿನ ಅಧಿಕಾರಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಹಾಗೆಯೇ ನಮ್ಮ ಕೇಗುಡಿ ಗಜೇಂದ್ರ ಮೂಲತಃ ತನ್ನ ಪಳಗಿದ ಜಾಗಕ್ಕೆ ಬಂದಿದ್ದಾನೆ. ಮತ್ತಿಗೂಡು ಕ್ಯಾಂಪಿನಲ್ಲಿ ಪ್ರವಾಸಿಗರಿಗೆ ನೋಡುವಂಥ ಅವಕಾಶ ಇದೆ. ಬನ್ನಿ, ನೋಡಿ, ಕಣ್ತುಂಬ್ಕೊಳ್ಳಿ. ಈಗ ಮತ್ತಿಗೂಡು ಕ್ಯಾಂಪಿಗೂ ಸಹ ಒಂದು ಒಳ್ಳೆ ಕಳೆ ಬಂದಂತಾಗಿದೆ. ಬನ್ನಿ ಎಲ್ಲರೂ ನೋಡಿ. ಭಾರಿ ಜನ ಗಜೇಂದ್ರನ ಬಗ್ಗೆ ಕೇಳ್ತಾ ಇದ್ರಲ್ವ. ಗಜೇಂದ್ರ ಈಗ ಇದೆ. ಹಾಗೆಯೇ ಪ್ರವಾಸಿಗರು ಸಹ ಹೆಚ್ಚು ಬರುವಂಥ ಸಾಧ್ಯತೆ ಮತ್ತಿಗೂಡು ಕ್ಯಾಂಪಿಗೆ ಆಗ್ತಾಯಿದೆ. ಒಳ್ಳೆಯದು. ಆನೆಗಳ ಮೇಲೆ ಪ್ರೀತಿ ಹೆಚ್ಚುತ್ತೆ, ವನ್ಯಜೀವಿಗಳ ಮೇಲೆ. ಇನ್ನು ಅದೇ ರೀತಿ ನೆಚ್ಚಿನದೇನಿಲ್ಲ. ಮತ್ತು ಈ ಕೆರೆಕಟ್ಟೆ ಆನೆಯನ್ನು ಇಳಿಸೋದಾದರೆ ಮದ ಇದ್ದ ಕಾರಣ ಆ ದಿನಗಳಲ್ಲಿ ಅಭಿಮನ್ಯು ಮತ್ತಿಗೂಡಿಂದ ಹೋಗಿ ದೊಡ್ಡರ್ವೆಯಲ್ಲಿ ಅಭಿಮನ್ಯು ನೇತೃತ್ವದಲ್ಲಿ ಈತನನ್ನು ಕ್ರಾಲಿಗೆ ಹಾಕಲಾಯಿತು. ಓಕೆ ಫ್ರೆಂಡ್ಸ್, ಇನ್ನೇನು ಹೆಚ್ಚಿನ ಮಾಹಿತಿ ಇಲ್ಲ.